ಮತ್ತೊಂದು ಕಡೆ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಲಿಕ್ಕೂ ಕೂಡ ಕೆಲವರು ನಕಾರವನ್ನ ಸೂಚಿಸಿದ್ದಾರೆ. ನಮ್ಗೆ ಯಾಕೆ ಬೇಕು ಈ ಸವಾಸ ಅನ್ನೋ ರೀತಿಯಲ್ಲಿ ಬಹುತೇಕ ಇವತ್ತು ಕುಮಾರಸ್ವಾಮಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡಿದಾಗ ಅವ್ರ ರಿಯಾಕ್ಷನ್ ಕೂಡ ಹಾಗೇ ಇತ್ತು. ನನ್ನನ್ನು ಯಾಕ್ರಪ್ಪ ಈ ಹಗರಣದಲ್ಲಿ, ಈ ಒಂದು ಆರೋಪ ಪ್ರಕರಣದಲ್ಲಿ ನನ್ನನ್ನು ಯಾಕೆ ಹೇಳಕ್ ತರ್ತೀರಿ ಅಂತಷ್ಟೇ ಹೇಳಿ ಏನೂ ರಿಯಾಕ್ಟ್ ಮಾಡದೆ ಹಾಗೆ ತೆರಳಿದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ನನ್ನನ್ನು ಯಾತಕ್ಕೆ ಕಲಿಗೆ ದರ್ಶನ್ ಪ್ರಕರಣ ನನ್ನನ್ನು ಯಾತಕ್ಕೆ ಕಲಿಗೆ ಎಳಿತೀರಿ? ಬನ್ನಿ, ಅದೆಲ್ಲ ತನಿಖೆ ನಡೀತಿದೆ, ತನಿಖೆ ಮಾಡ್ತಾರೆ. ಎಸ್ ಸರ್. ದರ್ಶನ್ ಪ್ರಕರಣ ನನ್ನನ್ನು ಯಾತಕ್ಕೆ ಕಲಿಗೆ ಎಳಿತೀರಿ? ಬನ್ನಿ, ಅದೆಲ್ಲ ತನಿಖೆ ನಡೀತಿದೆ, ತನಿಖೆ ಮಾಡ್ತಾರೆ. ಎಸ್ ಸರ್. ದರ್ಶನ್ ಪ್ರಕರಣ ನನ್ನನ್ನು ಯಾತಕ್ಕೆ ಕಲಿಗೆ ಎಳಿತೀರಿ? ಬನ್ನಿ, ಅದೆಲ್ಲ ತನಿಖೆ ನಡೀತಿದೆ, ತನಿಖೆ ಮಾಡ್ತಾರೆ. ಎಸ್ ಸರ್. ದರ್ಶನ್ ಪ್ರಕರಣ ನನ್ನನ್ನು ಯಾತಕ್ಕೆ ಕಲಿಗೆ ಎಳಿತೀರಿ? ಬನ್ನಿ, ಅದೆಲ್ಲ ತನಿಖೆ ನಡೀತಿದೆ, ತನಿಖೆ ಮಾಡ್ತಾರೆ. ಎಸ್ ಸರ್. ದರ್ಶನ್ ಪ್ರಕರಣ ನನ್ನನ್ನು ಯಾತಕ್ಕೆ ಕಲಿಗೆ ಎಳಿತೀರಿ? ಬನ್ನಿ, ಅದೆಲ್ಲ ದರ್ಶನ್ ಕೊಲೆ ಮಾಡಿದ್ದು ಕೆಲ ಸಾಕ್ಷಿಗಳಿಂದ ಇವ್ರ ಮೇಲೆ ಆರೋಪ ಇದೆ, ಇವ್ರು ಕೊಲೆ ಮಾಡಿದ್ದಾರೆ ಅಂತೇಳಿ. ಹೀಗೆಲ್ಲ ಇರುವಾಗ ದರ್ಶನ್ ಅವರನ್ನ ಪಾರು ಮಾಡೋದಕ್ಕೆ ಕೆಲ ಮಿನಿಸ್ಟ್ರುಗಳು ಪ್ರಯತ್ನ ಪಡ್ತಾ ಇದ್ದಾರೆ, ಅವ್ರನ್ನ ಸೇಫ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ಯತ್ನಾಳ್ ಅವರು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ದರ್ಶನ್ ಪರ ಕೆಲಸ ಮಾಡ್ತಿದ್ದಾರೆ ಕೆಲವರು ಸಚಿವರುಗಳು ಹಿಂಗಂತೇಳಿ ಯತ್ನಾಳ್ ಹೇಳಿದ್ದಾರೆ. ಹತ್ಯೆ ಕೇಸ್ನಿಂದ ದರ್ಶನ್ ಪಾರು ಮಾಡೋದಕ್ಕೆ ಕೆಲ ಸಚಿವರು ಕರೆ ಮಾಡಿದ್ರಂತೆ ಪೊಲೀಸ್ ಅಧಿಕಾರಿಗಳಿಗೆ. ಕಾಂಗ್ರೆಸ್ ವಿರುದ್ಧ ಶಾಸಕ ಯತ್ನಾಳ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಇದೇನು ಹೊಸದಲ್ಲ, ಆ ವ್ಯಕ್ತಿಯೇ ಹಾಗೆ. ಕೆಲ ಸಚಿವರು ದರ್ಶನ್ ಪರ ಕರೆ ಮಾಡಿದ್ದಾರೆ ಪೊಲೀಸರಿಗೆ, ಇವರನ್ನ ಬಚಾವ್ ಮಾಡಿ ಅಂತ ಹೇಳಿ. ಸಚಿವರು ಕರೆ ಮಾಡಿದ್ರು ಕೂಡ ಅಧಿಕಾರಿಗಳ ಮಾತ್ರ ಕ್ಯಾರೆ ಅಂದಿಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸರ್ಕಾರದ ವಿರುದ್ಧ ಶಾಸಕ ಯತ್ನಾಳ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ದರ್ಶನ್ ಅವರಿಗೆ ಋಣ ಸಂದಾಯ ಮಾಡೋ ಕೆಲಸವನ್ನ ಮಾಡಿದ್ರ ಅನ್ನುವ ಬಹಳ ದೊಡ್ಡ ಪ್ರಶ್ನೆ ಈಗ ಕಾಡ್ತಾ ಇದೆ. ಯತ್ನಾಳ್ ಅವರು ಹೇಳಿದ್ದಾರೆ, ಕೆಲ ಸಚಿವರುಗಳು ಅಧಿಕಾರಿಗಳಿಗೆ ಕಾಲ್ ಮಾಡಿ ಬಚಾವ್ ಮಾಡಿ ಇವರನ್ನ ಸೇಫ್ ಮಾಡಿ ಅಂತೇಳಿ ಕರೆ ಮಾಡಿದ್ರು ಅಂತೇಳಿ ಗಂಭೀರ ಆರೋಪವನ್ನ ಯತ್ನಾಳ್ ಮಾಡಿದ್ದಾರೆ. ಹಾಗಾದ್ರೆ ಮುಂದುವರೆದು ಏನೆಲ್ಲ ಮಾತಾಡಿದ್ದಾರೆ ಯತ್ನಾಳ್ ನೋಡೋಣ ಬನ್ನಿ. ಮತ್ತೇನಿದ್ರು ಅದೇನಂತಾರಲ್ರಿ, ಆ ವ್ಯಕ್ತಿನೇ ಹಂಗೆ ಅದ. ಅವೆಲ್ಲ ಇತಿಹಾಸ ನೀನು ಅನೇಕ ಮಾಧ್ಯಮಗಳು ತೋರಿಸಿದಲ್ಲ. ಇದು ಯಾವುದೇ ಮುಲಾಜಿಲ್ಲಾರ್ದೆ ತನಿಖೆ ಮಾಡ್ತಾರೆ. ಕೆಲವು ಮಂತ್ರಿಗಳು ಕೂಡ ಭಾಳ ಕ್ಲೋಸ್, ಅವ್ರು ಫೋನ್ ಮಾಡಿ ಎಷ್ಟೊತ್ತು ಫೋನ್ ಮಾಡಿದ್ರು, ಆದರೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾವುದೂ ಮುಲಾಜಿಲ್ಲಾರ್ದೇ ಅವರು ಗಟ್ಟಿಯಾಗಿ ಮಾಡಿದ್ದಾರೆ. ಆದರೆ ಸಾಮಿಯಾನ ಹಾಕೋದು ಇದು ಭಾಳ ಅಕ್ಷಮ ಒಂದು ಅಪರಾಧ. ಯಾಕಂದ್ರೆ ಯಾವ ಕಲ್ಪ್ರಿಟ್ ಅದನ್ನ, ಅದ್ರಾಗ ಯಾವ ಭಾಗಿಯಾದನ್ನ ಗೊತ್ತಾಗಬೇಕಲ್ಲ. ಇವರು ಅವನು ಮುಚ್ಚಿ ಒಳಗೆ ಕುತ್ಕೊಂಡು ಅವನ ಕಡೆಯಿಂದ ಸಾಕ್ಷಿ ತಗೋದು, ಅವನ ಕಡೆಯಿಂದ ಹೇಳಿಕೆ ತಗೋದು ಮತ್ತು ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಏನಾದರೂ